ಪರಮಾತ್ಮ ನಾನು ಕಳೆದ 4-5 ವರ್ಷಗಳಿಂದ ಬರ್ತಾ ಇರತಕ್ಕಂಥದ್ದು ಅಗೋಚರ ಶಕ್ತಿಗಳನ್ನ ನಮಗೆ ತೋರಿಸ್ತಾ ಹೋಗ್ತಾನೆ, ಜ್ಞಾನವನ್ನ ಕೊಡ್ತಾ ಹೋಗ್ತಾನೆ. ತುಂಬಾ ದಿವಸದಿಂದ ನಾನು ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಗೆ ಬಿಡುವಿದ್ದಾಗ, ಮನಃಶಾಂತಿ ಬೇಕಾದಾಗ ಬರ್ತಕ್ಕಂಥದ್ದು. ಅಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಇದರಲ್ಲಿ ಇರ್ತಕ್ಕಂಥದ್ದು ಇದ್ರೆ ನಾವು ಭಗವಂತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಒಂದಕ್ಕೊಂದು ಇದೆಲ್ಲ ಕನೆಕ್ಟಿವಿಟಿ. ಯಾವುದು ಕೂಡ ಪೂರ್ವ ಜನ್ಮದ ನಮ್ಮ ಪೂರ್ವಿಕರ ಕರ್ಮಗಳು ಅಥವಾ ಒಂದಕ್ಕೊಂದು ಸಂಬಂಧವಿಲ್ಲದೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನನ್ನ ದರ್ಶನ ಮಾಡಿ ಕನೆಕ್ಟಿವಿಟಿ ತಗೊಳ್ಳಿ. ಜೊತೆಲಿ ನಂಬಿಕೆ ಅಂತಕ್ಕಂಥದ್ದೇ ಕನೆಕ್ಟಿವಿಟಿ. ನಿಮ್ ಏನೇನು ಆಲೋಚನೆ ಇಟ್ಕೊಂಡಿದ್ದೀರೋ ಅದರಂತೆ ಆತ ನಮ್ಗೆ ದಾರಿ ತೋರಿಸ್ತಾ ಹೋಗ್ತಾರೆ. ಶಿವತತ್ವ ಅಂತಕ್ಕಂಥದ್ದು ನಾವು ಬಿಟ್ರು ಶಿವತತ್ವ ನಮ್ಮನ್ನು ಬಿಡಲ್ಲ. ಇದು ನಮ್ಮ ಯಾವುದೋ ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ಬೇಕಾಗಿದೆ. ಬನ್ನಿ ಎಲ್ಲ ದರ್ಶನ ಮಾಡಿ, ಒಳ್ಳೇದು. ಅದ್ಭುತ ಶಿಲೆ, ಕೆಂಪು ಶಿಲೆ ಅಂದ್ರೆ ಶಿವ ಮಹಾದೇವನ ಪವರ್ ಇರ್ತಕ್ಕಂಥ ಒಂದು ಶಿಲೆ. ಇದು ನರ್ಮದಾ ನದಿ ತೀರದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿ ಕಣಕಣದಲ್ಲೂ ಮಣ್ಣಿನಲ್ಲೂ ಕೂಡ ಶಿವನ ಸತ್ವ ಇರುತ್ತೆ. ಏನಕ್ಕಂದ್ರೆ ಶಿವನ ಪರಮ ಭಕ್ತ ರಾವಣೇಶ್ವರಲ್ಲಿ ತಪಸ್ ಮಾಡಿದಂಥದ್ದು ಅಲ್ಲಿ ಮಣ್ಣಿನಲ್ಲಿ ಶಿವನನ್ನ ಆರಾಧನೆ ಮಾಡಿರೋದ್ರಿಂದ ಪ್ರತಿಯೊಂದು ಕಲ್ಲು ಮಣ್ಣು ಕೂಡ ಅಲ್ಲಿ ಶಿವನ ತತ್ವವನ್ನ, ಮಹಾದೇವನ ತತ್ವವನ್ನು ಹೊಂದಿರುತ್ತೆ. ಸೊ ಆಲೋಚಿತ ಕೆಂಪು ಶಿವಲಿಂಗ ಅದ್ಭುತ. ಪರಮಾತ್ಮ ನನಗೆ ಕೆಲವು ವಿಷಯ ದಾರಿ ತೋರಿಸಿದ್ದಾನೆ. ಕೋಷ್ಮಂಡ ಆರತಿ ಅದನ್ನೇ ಹೇಳ್ತಾ ಇರೋದು ನಿಮಗೆ. ಕೋಷ್ಮಂಡ ಆರತಿ ಮಾಡಿದಾಗ ಸಕಲ ಪಾಪಗಳು ಕೂಡ ನಿವಾರಣೆ ಆಗುತ್ತೆ. ಅದು ಆರತಿಯನ್ನ ಶಿವನಿಗೆ ಮಾಡಿದಂತಾಗ ಅದು ಸಕಲ ನಮ್ಮ ದೋಷಗಳು, ಪೂರ್ವಜನ್ಮದ ಕರ್ಮಗಳೆಲ್ಲವೂ ಕೂಡ ಹೋಗುತ್ತೆ. ಹೊಸದಾಗಿ ಬನ್ನಿ, ಫಸ್ಟ್ ನಂಬಿಕೆಯಿಂದ ಬನ್ನಿ. ಭಗವಂತ ನಿಮ್ಗೆ ಎಲ್ಲವನ್ನೂ ಕರುಣಿಸ್ತಾನೆ. ಭಗವಂತ ಮತ್ತು ಮನುಷ್ಯನ ಸಂಬಂಧ ತಾಯಿ ಮಗನ ಸಂಬಂಧ ಅಂತ ಹೇಳ್ಬೋದು.